ಇನ್ನೊಂದು ಆರೋಪ ಮಾಡಿದ್ದವರು ಇವಾಗ ಇನ್ನೊಂದು ಆರೋಪ ಮಾಡಿದ್ರು, ಒಬ್ಬ ಶಾಸಕರಿಗೆ ಕೊಡುವಂತಹ ಗೌರವ ಕೊಟ್ಟಿಲ್ಲ, ಮತ್ತೆ ಕನಕಪುರ ಮತ್ತೆ ರಾಮನಗರದಿಂದ ಹೊಡೆಸೋಕೋಸ್ಕರನೇ ಇಲ್ಲಿ ಕರೆಸಿದ್ದಾರೆ ಅಂತ ಇವಾಗ ಆರೋಪ ಮಾಡ್ತೀರಿ. ಬಹಳ ಅವ್ರಿಗೇನಂತ ಅಂದ್ರೆ 15 ವರ್ಷದಿಂದ ಶಾಸಕರಾಗಿದ್ದಾರೆ. ಯಾರು ಈ ಕ್ಷೇತ್ರದ ಜನ, ಯಾರು ಬೇರೆ ಕ್ಷೇತ್ರದ ಜನ ಅಂತ ಅವ್ರಿಗೆ ಅರಿವಿಲ್ಲ ಅಂತಂದ್ರೆ ಅದು ನಾವೇನು ಮಾಡೋದಕ್ಕಾಗೋದಿಲ್ಲ. ಅಷ್ಟೊಂದು ಪ್ರಾಮುಖ್ಯತೆಯನ್ನ ಯಾರು ಕೂಡ ಅವ್ರಿಗೆ ಹೊಡಿಬೇಕು ಅನ್ನೋದು, ಅವರೊಬ್ರು ಶಾಸಕರಿದ್ದಾರೆ, ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳಿಸ್ಕೋಬೇಕು. ಒಂದು ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ, ಸಮಸ್ಯೆಗಳಿದ್ದಾವೆ, ಅವರೇ ಕಣ್ಣಾರೆ ತೋರಿಸಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ, ಬೆಂಗಳೂರು ಉಸ್ತುವಾರಿ ಸಚಿವರಿಗೆ. ಎಲ್ಲವೂ ಕೂಡ ಜೆಪಿ ಪಾರ್ಕ್ ನಲ್ಲಿ ಆಗಿರುವಂತ ಏನು ಕಳಪೆ ಕಾಮಗಾರಿ ಇರಬಹುದು, ಅಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿಗಳಿರ್ಬೋದು, ಅದನ್ನ ಜನಸಾಮಾನ್ಯರು ಉಪಮುಖ್ಯಮಂತ್ರಿಗಳಿಗೆ ತೋರಿಸಿದ್ದಾರೆ. ಸೊ ಇವತ್ತು ಅವ್ರಿಗೊಂದು ಅವಕಾಶ ಇತ್ತು, ಎಲ್ಲ ಅಧಿಕಾರಿಗಳು ಇದ್ರು, ಅದನ್ನ ಅಲ್ಲೇ ಬಂದು ಕೂತ್ಕೊಂಡು ಜನಸಾಮಾನ್ಯರು ಸಮಸ್ಯೆ ಹೇಳ್ತಾ ಇದ್ದಾರೆ, ಬಗೆಹರಿಸಿ, ನನ್ನ ಕ್ಷೇತ್ರದಲ್ಲಿ ಈ ಉದ್ಯಾನವನ ಇದೆ, ಇದನ್ನ ಬಗೆಹರಿಸಿ ಅಂತ ಅವ್ರು ಹೇಳ್ಬೋದಿತ್ತು. ಅದನ್ನ ಮಾಡೋದ್ ಬಿಟ್ಟು ಒಂದು ರೀತಿ ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಎಲ್ಲ ಕೂಡ ಪ್ಲಾನ್ಡ್, ಅವರು ಬಂದು ಪ್ಲಾನ್ಡ್ ಆಗಿ ದುರುದ್ದೇಶ ಪೂರಿತವಾಗಿ ಬಂದು ಇವತ್ತು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿ. ಇನ್ನೊಂದು ಆರೋಪ ಮಾಡ್ತಿರೋದು, ಇದೊಂದು ಸರ್ಕಾರಿ ಕಾರ್ಯಕ್ರಮ, ಬಟ್ ವೈಯಕ್ತಿಕ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ರು. ಅಲ್ಲ, ಇಲ್ಲಿ ವೈಯಕ್ತಿಕ ಪ್ರಚಾರ ಏನಾಯ್ತು? ಬೆಂಗಳೂರು ಉಸ್ತುವಾರಿ ಸಚಿವರಿದ್ದಾರೆ, ಬಂದು ಉದ್ಯಾನವನಗಳಲ್ಲಿ ಬೆಂಗಳೂರು ನಾಗರಿಕರ ಸಮಸ್ಯೆಗಳಿಗೆ ಹೋಗಿ ಸ್ಪಂದಿಸಿದ್ರೆ ಅದು ವೈಯಕ್ತಿಕವಾಗಿ ಎಲ್ಲಾಯ್ತು? ಇದು ಸರ್ಕಾರದ ಮಂತ್ರಿಯಾಗಿ, ಬೆಂಗಳೂರು ಉಸ್ತುವಾರಿ ಸಚಿವರಾಗಿ, ಇಡೀ GBA ಕಾರ್ಪೊರೇಷನ್ಸ್ಗಳಾಗಿ, ಆ ಕಾರ್ಪೊರೇಷನ್ ಅಲ್ಲಿ ಎಲ್ಲಾ ಪ್ರತಿ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 7 ಗಂಟೆಗೆ ಬಂದು 7 ರಿಂದ 10 ಜನಸಾಮಾನ್ಯರ ಜೊತೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರುವಂತ ಕೆಲಸವನ್ನ ಇವತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅಲ್ಲಿ ವೈಯಕ್ತಿಕವಾಗಿರುವಂತ ಹೆಸರು ಎಲ್ಲಿಂದ ಬರುತ್ತೆ? ಕೊನೆಯ ಪ್ರಶ್ನೆ, ಧರಣಿ ಕೂತಿದ್ದಾರೆ, ಅವ್ರಿಗೆ ಏನು ಇಷ್ಟಪಡ್ತಾರೆ? ಒಂದು ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಿದೆಯಾ? ಅಲ್ಲ, ಇದು ಹಲ್ಲೆ ಮಾಡಿದ್ದಾರೆ ಅಂತ ಈಗಷ್ಟೇ ಹೇಳ್ತಾರೆ. ಅಲ್ಲ, ನೀವು ಮಾಧ್ಯಮದವರು ಅಲ್ಲೇ ಇದ್ರಿ, ನಿಮ್ಮ ಹತ್ರ ಎಲ್ಲ ಫುಟೇಜ್ ಇರುತ್ತೆ. ಸೊ ಅವರು ಸುಳ್ಳು ಹೇಳೋದ್ರಲ್ಲಿ PhD ಮಾಡಿದ್ದಾರೆ, ಬೇರೆದ್ರಲ್ಲಿ PhD ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಸುಳ್ಳು ಹೇಳೋದ್ರಲ್ಲಿ, ಈ ರೀತಿ ನಾಟಕವನ್ನ ಮಾಡೋದ್ರಲ್ಲಿ PhD ಮಾಡಿದ್ದಾರೆ. ಅದೇನು ಹೊಸದಲ್ಲ. ಬಹುಶಃ ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಿತ್ತು, ಅವ್ರೇನು ಈ ತರ ಸಮಸ್ಯೆ ಮಾಡದೆ ಹೋಗಿದ್ರೆ ಇಷ್ಟು ಒಳ್ಳೆಯವ್ರು ಹೆಂಗಾಗ್ಬಿಡ್ತಿದ್ರು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ಇದು ಅವರಿಂದ ನಿರೀಕ್ಷಿಸಿರುವಂತದ್ದೇ. ಇದು ಎಲ್ಲವೂ ಕೂಡ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಇರ್ಲಿ, ಈಗ ಜನರ ಸಂಕಷ್ಟ ಆಲಿಸಿದ್ದಾರೆ, ಈಗಷ್ಟೇ ಪರಿಹಾರ ಆಗತ್ತೆ ಎಲ್ಲ ಸಮಸ್ಯೆಗಳು, ಜನರಿಗೆ ಇನ್ನಾದ್ರೂ ಕುಂದುಕೊರತೆಗಳು ಏನು ಬರೋದಿಲ್ಲ ಅಂತ. ಹೌದು, ಇವತ್ತು ಜನಸಾಮಾನ್ಯರು ಹೇಳಿರುವಂತ ಎಲ್ಲ ಕುಂದುಕೊರತೆಗಳನ್ನು ಕೂಡ ಮಂತ್ರಿಗಳು ಆಲಿಸಿದ್ದಾರೆ, ಅವರೇ ಕೂಡ ಮಾತಾಡಿದ್ದಾರೆ. ಅಧಿಕಾರಿಗಳು ಕೂಡ ಇದ್ದಿದ್ದರ ಸಭೆಯಿಂದ ಅವ್ರಿಗೂ ಕೂಡ ನಿರ್ದೇಶನವನ್ನ ನೀಡಿದ್ದಾರೆ. ಇಲ್ಲಿ ಏನು ಸಮಸ್ಯೆಗಳೇನು ನನಗೆ ತೋರಿಸಿದ್ದಾರೆ ಜನಸಾಮಾನ್ಯರು, ಅತಿ ಶೀಘ್ರದಲ್ಲಿ ಇದನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ.